ಕೆರೆ ಹೋರಾಟದ ಎಚ್ಚರಿಕೆ. ತಹಶೀಲ್ದಾರ್ಗೆ ರೈತ ಸಂಘ ಹಾಗೂ ಹಸಿರು ಸೇನೆ ಮನವಿ. ಪಾವಗಡ ಮಳೆ ಇಲ್ಲದೆ ಕೆರೆ ಕಟ್ಟೆಗಳು ಬತ್ತಿ ಅಂತರ್ಜಲ ಪಾತಾಳಕ್ಕೆ ಕುಸಿದಿರುವ ಹಿನ್ನೆಲೆಯಲ್ಲಿ ಪಾವಗಡ ತಾಲೂಕಿನಲ್ಲಿ ತೀವ್ರ ನೀರಿನ ಅಭಾವ ಉಂಟಾಗಿದೆ. 1000 ಅಡಿ ಆಳಕ್ಕೂ ಬೋರ್ವೆಲ್ ಕೊರೆದರೂ ನೀರು ಸಿಗದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಆತಂಕ ವ್ಯಕ್ತಪಡಿಸಿದೆ. ಕನ್ಮೇಡಿ, ಬ್ಯಾಡನೂರು, ಬಿ ದೊಡ್ಡಹಟ್ಟಿ, ಚಿನ್ನಸಾಗರಹಟ್ಟಿ, ಸಂತೆಬಂಡಿ, ಪೆಮ್ಮನಹಳ್ಳಿ, ಯರ್ರಪಾಳ್ಯ, ಕೃಷ್ಣಗಿರಿ ಸೇರಿದಂತೆ 20ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ವಿಕೋಪಕ್ಕೆ ತಲುಪಿದೆ. ಕುಡಿಯುವ ನೀರಿಲ್ಲದೆ ಜನ ಗುಳೆ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. ಬರಗಾಲ, ಮಳೆ ಇಲ್ಲದಿರುವುದು, ತುಂಗಭದ್ರಾ ನೀರು ಕಳೆದ 15 ದಿನಗಳಿಂದ ಸ್ಥಗಿತಗೊಂಡಿರುವುದು ಸಮಸ್ಯೆಗೆ ಕಾರಣವಾಗಿದೆ. ರೈತರು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬೋರ್ವೆಲ್ ಕೊರೆಸಿದರೂ ಫಲವಿಲ್ಲ. ತಕ್ಷಣವೇ ತುಂಗಭದ್ರಾದಿಂದ 1 ಟಿಎಂಸಿ ನೀರು ಹರಿಯಬೇಕು. ನಾಗಲಮಡಕೆ ಹೋಬಳಿ ಉತ್ತರ ಪಿನಾಕಿನಿ ಡ್ಯಾಂನಿಂದ ನೀರು ಬಿಡಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು. ವಾರದೊಳಗೆ ಸಮಸ್ಯೆ ಬಗೆಹರಿಯದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ರೈತ ಮುಖಂಡ ಶಿವು ಎಚ್ಚರಿಸಿದರು. ಮನವಿ ಸ್ವೀಕಾರ. ಗ್ರೇಡ್ 2 ತಹಶೀಲ್ದಾರ್ ಪ್ರಸಾದ್ ಅವರು ಮನವಿ ಸ್ವೀಕರಿಸಿ ತೀವ್ರ ಅಭಾವವಿರುವ ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಸುವುದಾಗಿ ತಿಳಿಸಿದರು. ಜಿಲ್ಲಾಧಿಕಾರಿ ಮತ್ತು ಸಂಬಂಧಪಟ್ಟ ಇಲಾಖೆಗೆ ವರದಿ ಸಲ್ಲಿಸಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಮಾತನಾಡಿ, ಪ್ರಾಣಿ ಪಕ್ಷಿಗಳಿಗೂ ಕುಡಿಯುವ ನೀರಿಲ್ಲದೆ ಜೀವ ಸಂಕಟ ಎದುರಾಗಿದೆ ಎಂದು ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಹಳ್ಳಿ ಭೇಟಿ ಕೊಟ್ಟು PDO ಮತ್ತೆ ವಾಟರ್ ಮೇಲೆ ಅವ್ರು ಭೇಟಿ ಮಾಡಿ ಅವರು ನೀರು ಸರಿಯಾಗಿ ಬಿಡುವುದಿಲ್ಲ ಅಂತ ಅವ್ರು ಹೇಳ್ತಾರೆ. ಸಿಕ್ಕಾಪಟ್ಟೆ ಜನ ಗಲಾಟೆಗಳಾಗ್ತದೆ. ಮತ್ತೆ ಕೃಷ್ಣಗಿರಿ ಮತ್ತೆ ಕನ್ಮೇಡಿ, ಬ್ಯಾಡ್ನೂರು ಟೋಟಲ್ ಈಗ ಕೇಸ್ ಆಗಿರೋದು ಅವ್ರ ಮೇಲೆ, ವಾಟರ್ ಮೇಲೆ ದೊಡ್ಡ ಕೇಸ್ ಆಗಿದ್ದಾವೆ. ಇವೆಲ್ಲ EO ಸಾಹೇಬರು ಗಮನಕ್ಕೆ ತಗೊಂಡ್ಬಂದಿದ್ದೀವಿ, ಮನೇಲಿ ಹೇಳಿದ್ದೀವಿ. ಕಂಪಲ್ಸರಿ ನೀರು ಬಿಡಬೇಕು, ಇಲ್ಲ ಅಂತಂದ್ರೆ ಉಗ್ರ ಹೋರಾಟ ಮಾಡೋದು ಖಚಿತ. ಅದಕ್ಕೋಸ್ಕರ EO ಸಾಹೇಬರು ಎಚ್ಚರಿಸಿಕೊಂಡು ಇದನ್ನ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೋಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇಡೀ ಪಾವಗಡ ತಾಲೂಕಿನಲ್ಲಿ ಎಲ್ಲ ಪತ್ರಿಕೆ ಮಾಧ್ಯಮದ ಸಂಘ, ಪ್ರಗತಿಪರ ಸಂಘ, ನೂರಾರು ಸಂಘ ಮತ್ತೆಲ್ಲ ಕಾಂಗ್ರೆಸ್ ಪಕ್ಷವರು, JDS ಪಕ್ಷವರು, BJP ಅವರು ಸಂಪೂರ್ಣವಾಗಿ ಒಂದಾಗಿ ಇಡೀ ತಾಲೂಕನ್ನು ಕಟ್ಟಿ ನೀರಿಗೋಸ್ಕರ ನಾವು ತುಂಗಭದ್ರಾ ನೀರು ಪಾವಗಡ ಬಲವರೆಗೂ ಬಿಡಬೇಕು ಅಂತ ಒಂದು ಗಟ್ಟಿಯನ್ನು ಚಳವಳಿ ಮಾಡಿದ್ವಿ. ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇನ್ನು ಪಾವಗಡದಲ್ಲಿ ಇವತ್ತು 1 ತಿಂಗಳ ಮೇಲಾಗಿ ಅಂತ ಕುತ್ಕೊಂಡು ನೀರು ಕೊಡಬೇಕಂತ 2357 ಕೋಟಿಯನ್ನು ಘೋಷಣೆ ಮಾಡಿದ್ರು. ಸಿದ್ದರಾಮಯ್ಯರೇ ಬಂದು ಶಂಕುಸ್ಥಾಪನೆ ಮಾಡಿದ್ರು. ಮಾಡಿ ಕೆಲವರು ಸಿದ್ದರಾಮಯ್ಯವರು ಬಂದು 8 ತಿಂಗಳು, 10 ತಿಂಗಳು, 12 ತಿಂಗಳು ಆಗಿ 1 ವರ್ಷ ಒಳಗೆ ಐತಿಲ್ಲ. ಅದಕ್ಕೆ ಈಗಾಗಲೇ 15 ದಿವಸದಿಂದ ತುಂಗಭದ್ರಾ ನೀರು ಸಂಪೂರ್ಣ ನಿಂತೋಗಿತ್ತು ನಮ್ಮ ತಾಲೂಕಿಗೆ. ಇವತ್ತು ಹಳ್ಳಿಗಳಲ್ಲಿ ಹೋದ್ರೆ ಆ ವಾಹನಗಳು ಹೊಡಿತಾರೆ. ಪಾಪ ಮೊನ್ನೆ ಯಾರು ಕೃಷ್ಣಗಿರಿ ನೋಡಿಲ್ಲ, ತಲೆ ಎಲ್ಲ 5, 6, 10 ದಿನ ಹೊಲಿಗೆ ಬಿಟ್ಟಿದ್ದಾವೆ. ಅಲ್ಲಿ ನೀರು ಬೇಕಾದ್ರೆ ಬಿಡೋರು. ಕನ್ಮೇಡಿ ಪಂಚಾಯತಿಯಲ್ಲಿ ಘಟನೆ ನಡೆದೈತೆ. ಮೊನ್ನೆ ಈ ಕಡೆ ಯಾರೋ ಪತ್ರಿಕೆ ಮಾಧ್ಯಮದಿಂದ ನೋಡೋದು ಏನು ಇಲ್ಲ, ಅಲ್ಲೊಂದಾಗಿತ್ತು. ಬಹಳಷ್ಟು ಇವತ್ತು ಕೊತ್ತೂರಿನಲ್ಲಿ ಕೂಡ ಹೊರಗಾಡಿದ್ದಾರೆ, ನೀರು ಬರ್ತಾರೆ. ಈಗ ನಮ್ಮ ಕೃಷ್ಣಪುರ ಜಿಲ್ಲೆ ಬಂದು ಹೇಳಿದ್ರು ಈಗ ಆಗಬಾರ್ದು, ಅನಾಹುತ ನಿಲ್ತಾರೆ. ತುಂಗಭದ್ರಾ ನೀರನ್ನ ಅದೆಷ್ಟೋ ಇವತ್ತು 600 ಅವರು ರೈತ ಪರವಾಗಿ ಮಾತಾಡ್ತಾರೆ. ಅವರು ಇರಬೇಕು, ರೈತರು ನಾವು ಇರಬೇಕು. ಆ ಉತ್ತರ ಪೂರ್ವಾಗಿ ನೀರು ನಾಗಲಮಡಕೆ ಡ್ಯಾಮ್ಗಳಿಗೆ ನಮ್ಮ ಪಾವಗಡ ತಾಲೂಕು ಒಂದು ಅರ್ಧ ಭಾಗ ಅಂತರ್ಜಲವನ್ನು ನೀಡಿರ್ತೀವಿ. ಇವತ್ತು ನಾಗಲಮಡಕೆ ಡ್ಯಾಮ್ನಿಂದ ಅಲ್ಪಕುಂಟೆ ಬಂದು ಅಲ್ಪಕುಂಟೆಯಲ್ಲಿ ಕೂಡ ತುಂಬಾ ಹೊತ್ತಿಗೆ ಎಲ್ಲಿ ಬಿಟ್ಟು ಬೋರ್ಗಳು ಇವತ್ತು ಮನೆಯ ಹತ್ರ ಅಂತರ್ಜಲ ಅಭಿವೃದ್ಧಿ ಆಗಿತ್ತು. ಇವತ್ತು ಕುಂಠಿತ ಆಗಿರೋದ್ರಿಂದ ದಯವಿಟ್ಟು ಇವತ್ತು ರಾಜ್ಯ ಸರ್ಕಾರ ಈ ನೀರುಗಳನ್ನು ಎಲ್ಲ ಪಂಚಾಯತಿಗಳನ್ನು ಅನುದಾನ ಬಿಡುಗಡೆ ಮಾಡಿ ತಕ್ಷಣದಿಂದ ಈ ತಾಲೂಕಿಗೆ ನೀರು ಕೊಡಬೇಕು ಅಂತ ಹೇಳಿ ನಮ್ಮ ಪಾವಗಡ ತಾಲೂಕಿನ ಎಲ್ಲ ಸಂಘ ಸಂಸ್ಥೆ, ಎಲ್ಲ ಪತ್ರಿಕೆ ಮಾಧ್ಯಮ ಪರವಾಗಿ ಒಂದೆರಡು ಮಾತನ್ನು ಮಾತಾಡಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಜನಶಕ್ತಿ ಟಿವಿಯನ್ನು ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.